ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಗೃಹಲಕ್ಷ್ಮಿ ಹಣ. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಏನಾಯಿತು ಅಂತಕ್ಕಂಥ ಲೆಕ್ಕನೇ ಕೊಡಲಿಲ್ಲ. ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಬಂದಿದೆ ಧನಲಕ್ಷ್ಮಿ. ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಇಂಪ್ಯಾಕ್ಟ್ ಇದು. ಸೊ ಲಕ್ಷ್ಮಿ ಬಂದಳು, ಯಜಮಾನತಿಯರೆಲ್ಲ ಫುಲ್ ಖುಷು. ಸೆಪ್ಟೆಂಬರ್ ಗೃಹಲಕ್ಷ್ಮಿ ದುಡ್ಡು ಮಹಿಳೆಯರ ಅಕೌಂಟ್ಗೆ ಜಮೆ ಆಗಿದೆ. ಹೊಸ ವರ್ಷದ ಹೊಸ್ತಿಲಲ್ಲಿ ಗೃಹಲಕ್ಷ್ಮಿ ದುಡ್ಡು ಒಂದು ತಿಂಗಳದು ಬಂದಿದೆ. ಸೆಪ್ಟೆಂಬರ್ ದುಡ್ಡು ಡಿಸೆಂಬರ್ನಲ್ಲಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ. ಬಟ್ ನಮಗೆ ಫೆಬ್ರವರಿ ಮಾರ್ಚ್ದು ಏನಾಯಿತು, 5,000 ಕೋಟಿ. ಸೊ ಅದನ್ನೂ ಕೊಡಿ ಅಂತ ಈಗ ಮನವಿ, ಅದನ್ನು ಫಸ್ಟ್ ಹಾಕಿ ಅಂತ. ನೀವು ಹಳೆ ಬ್ಯಾಲೆನ್ಸ್ ಇಟ್ಕೊಂಡು ಹೆಂಗೆ ಸೆಪ್ಟೆಂಬರ್ದು ಹಾಕ್ತೀರಾ? ಮೇಡಮ್ನ ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂತು ಲೆಕ್ಕ ಕೊಟ್ಬಿಡ್ತಾರೆ. ನೀವು ಕಂತು ಲೆಕ್ಕ ಕೊಡೋದು ಓಕೆ, ನಮಗೆ ಬೇಕಾಗಿರೋದು ಯಾವ ತಿಂಗಳಿನ ದುಡ್ಡು. ನೀವು ಸೆಪ್ಟೆಂಬರ್ ಅನ್ನೋದೇ ಆದರೆ ಫೆಬ್ರವರಿ ಮಾರ್ಚ್ದು ಎಲ್ಲಿ? ಹೆಂಗೋ ಜನಕ್ಕೇನು ಗೊತ್ತಾ, ಹೆಂಗೋ ಒಂದು ದುಡ್ಡು ಬಂತು, ಒಂದು 2,000 ಅಂದ್ಕೊಂಡು ಸುಮ್ಮನಾಗ್ತಾರೆ. ಬಟ್ ನಿಮಗೆ ಬರಬೇಕಾದ ದುಡ್ಡು, ನಿಮ್ಮ ಹಕ್ಕು, ಅದು ಬರಲೇಬೇಕು. ಹಾಗಾಗಿ ಫೆಬ್ರವರಿ ಮಾರ್ಚ್ದು ಇನ್ನೂ ಬಂದಿಲ್ಲ. ಈಗ ಸೆಪ್ಟೆಂಬರ್ದು ಕೊಟ್ಟಿದ್ದಾರೆ, ಅಕ್ಟೋಬರ್ ನವೆಂಬರ್ದು ಕೊಟ್ಟಿಲ್ಲ. ಇನ್ನೇನು ಡಿಸೆಂಬರ್ ಮುಗಿತಾ ಬಂತು, ಅದು ಸೇರಿಕೊಳ್ಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಪವಿತ್ರ ಅವರಿಂದ ಪಡ್ಕೊಂಡು. ಪವಿತ್ರ, ಈಗ 2,000 ರೂಪಾಯಿ ಬಂದಿರೋದು ಎಲ್ರಿಗೂ ಖುಷಿ ವಿಚಾರಣೆ ಇಲ್ಲ ಅಂತಲ್ಲ, ಬಟ್ ಹಳೇದು ಯಾಕೆ ಲೆಕ್ಕ ಕೊಡ್ತಿಲ್ಲ? ಇವರು ಹಳೇದು ತೀರಿಸ್ಬಿಟ್ಟು ತಾನೇ ಆಮೇಲೆ ಸೆಪ್ಟೆಂಬರ್ಗೆ ಬರಬೇಕು. ಆ ಫೆಬ್ರವರಿ ಮಾರ್ಚ್ ತಿಂಗಳದು ಮಾತೇ ಆಡ್ತಾ ಇಲ್ಲ ಯಾರು. ಅರವಿಂದ್, ಅದೊಂಥರ ಉತ್ತರ ಇಲ್ಲದ ಪ್ರಶ್ನೆ ತರ ಆಗಿದೆ. ದುಡ್ಡು ಎಲ್ಲಿ ಹೋಯ್ತು ಫೆಬ್ರವರಿ ಮಾರ್ಚ್ದು ಅನ್ನುವಂತಹ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ ಇಲಾಖೆ. ಅಂತೂ ಬಂದೇ ಇಲ್ಲ ನಮ್ಗೆ ಅನುದಾನ, ನಾವೇನ್ ಮಾಡೋಣ ಅನ್ನುವಂತಹ ರೀತಿಯಲ್ಲಿದೆ. ಇನ್ನು ಆರ್ಥಿಕ ಇಲಾಖೆಯಲ್ಲಿ ನೋಡಿದ್ರೆ ಅಲ್ಲೂ ಸರಿಯಾಗಿರುವಂತಹ ಮಾಹಿತಿ ಸಿಗ್ತಾ ಇಲ್ಲ. ಈಗ ಫೆಬ್ರವರಿ ಮಾರ್ಚ್ ನ ದುಡ್ಡು 5,000 ಕೋಟಿ ಅದು ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಅಂತೂ ಉತ್ತರ ಸಿಕ್ಕಿಲ್ಲ. ಬಟ್ ಇವಾಗ ರಿಲೀಸ್ ಆಗಿರುವಂತದ್ದು ಹೊಸ ವರ್ಷದ ಹೊಸ್ತಿಲಲ್ಲಿ ಕೊನೆಗೂ ಕೂಡ ಸೆಪ್ಟೆಂಬರ್ ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ. ಅದು ಈಗ ಸದ್ಯದ ಮಟ್ಟಿಗೆ ರಿಲೀಸ್ ಆಗಿದೆ. ಸೊ ಹಾಗಾಗಿ ಆ ದುಡ್ಡು ಬರ್ಬೇಕಾದ್ರೂ ಕೂಡ ಪಬ್ಲಿಕ್ ಟಿವಿ ಸತತವಾಗಿ ವರದಿಯನ್ನ ಬಿತ್ತರಿಸಿತ್ತು. ಜಿಲ್ಲೆಗಳಿಂದ, ಬೆಂಗಳೂರಿನಿಂದ ಸೇರಿದಂತೆ ಎಲ್ಲಾ ಕಡೆಯಿಂದಲೂ ಕೂಡ ಮಹಿಳೆಯರು ಹೇಳ್ತಾ ಇರುವಂತದ್ದು, ನಮ್ಗೆ ರೆಗ್ಯುಲರ್ ಕಂತಿನ ದುಡ್ಡುಗಳನ್ನ ಪಾವತಿ ಮಾಡಿ ನಮ್ಗೆ ದುಡ್ಡು ಬರ್ತಾ ಇಲ್ಲ ಅಂತ. ಕೊನೆಗೂ ಕೂಡ ಸೆಪ್ಟೆಂಬರ್ ದುಡ್ಡನ್ನ ಈಗ ರಿಲೀಸ್ ಮಾಡಿದ್ದಾರೆ. ಸೊ ಕಳೆದೊಂದು ವಾರಗಳಿಂದ ಈಗ ದುಡ್ಡು ಅಕೌಂಟ್ಗೆ ಬರ್ತಾ ಇದೆ. ಸೊ ಹಾಗಾಗಿ ಮಹಿಳೆಯರಂತೂ ಖುಷಿಯಾಗಿದ್ದಾರೆ. ಅದ್ರ ಜೊತೆಗೆ ತುಂಬಾ ಜನ ಪಬ್ಲಿಕ್ ಟಿವಿಗೆ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಸತತವಾಗಿ ನಾವು ಪಬ್ಲಿಕ್ ಟಿವಿ ವರದಿಯನ್ನ ಕೂಡ ಬಿತ್ತರಿಸಿದ್ವಿ. ಇನ್ನು ಸೆಪ್ಟೆಂಬರ್ ದುಡ್ಡು ಈಗ ರಿಲೀಸ್ ಆಗಿರೋದ್ರಿಂದ ಇನ್ನೂ ಕೂಡ ಈ ತಿಂಗಳ ದುಡ್ಡು ಬರ್ಬೇಕಾಗಿದೆ. ಸೊ ಅದರ ಜೊತೆಗೆ ಕಳೆದ 2 ತಿಂಗಳ ಫೆಬ್ರವರಿ ಮಾರ್ಚ್ ನ ಬಾಕಿ ದುಡ್ಡುಗೂ ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಇಲಾಖೆ ಕೊಡ್ಬೇಕಾಗಿದೆ. ಬಟ್ ಇದುವರೆಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಆ ದುಡ್ಡು ಯಾವತ್ತು ಬರುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹೇಗಿದ್ದರೂ ಫ್ರೀ ಕೊಡ್ತಾ ಇದ್ದಾರೆ ಸರ್ಕಾರದವರು. ಕೊಡಲಿ ಅಂತ ಜನರು ಸುಮ್ಮನಾಗ್ಬಿಡ್ತಾರ ಗೊತ್ತಿಲ್ಲ. ಬಟ್ ನಾವು ಅದನ್ನು ಬಿಡಲಿಲ್ಲ. ನಾವು ನಿರಂತರವಾಗಿ ಅದನ್ನು ಸುದ್ದಿಯನ್ನು ಪ್ರಸಾರ ಮಾಡಿ ಒತ್ತಡ ಹಾಕಿ, ಅದು ಸೆಷನ್ ನಡೀತಾ ಇದ್ದ ಸಂದರ್ಭದಲ್ಲೇ ಒತ್ತಡ ಹಾಕಿದ್ದಕ್ಕೆ ಅದೇನೋ ದೊಡ್ಡ ಗಲಾಟೆನೇ ಆಗೋಯ್ತು ಸೆಷನಲ್ಲಿ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತೆಲ್ಲ BJP ಅವರು ಹೋರಾಟ ಮಾಡಿದರು. ಈಗ ಸದ್ಯಕ್ಕೆ 1 ತಿಂಗಳ ದುಡ್ಡು ನೋಡಿ, ಇವರು ಇಷ್ಟೆಲ್ಲ ಮಾಡಿಕೊಂಡು ಈಗ 1 ತಿಂಗಳು ದುಡ್ಡು ಹಾಕೋಷ್ಟೊತ್ತಿಗೆ ಡಿಸೆಂಬರ್ ಮುಗ್ದೇ ಹೋಯ್ತು ನಾಳೆಗೆ. ಈಗ ಮತ್ತೆ ಅಗೈನ್ 5 ತಿಂಗಳು ಬ್ಯಾಲೆನ್ಸ್ ಇತ್ತು. ಈಗ 5 ತಿಂಗಳೇ ಉಳ್ಕೊಳ್ಳುತ್ತೆ. ಮತ್ತೆ ಫೆಬ್ರವರಿ ಮಾರ್ಚ್ದು ಬರಬೇಕು, ಸೆಪ್ಟೆಂಬರ್ದು ಕೊಟ್ಟಿದ್ದಾರೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಜಾಯ್ನ್ ಆಯ್ತು. ಈಗ ಅಗೈನ್ 5 ತಿಂಗಳು. ಆ 5 ತಿಂಗಳನ್ನ ಹಾಗೇ ಪೆಂಡಿಂಗ್ ಮುಂದುವರ್ಸ್ಕೊಂಡು ಹೋಗ್ತಾರೆ.